ಹ್ಯಾಪಿ ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ ಆಂಟಿ. ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮ್ಮ ಕಡೆಯಿಂದ ಹ್ಯಾಪಿ ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ. ಅರಿ ನಿನಗೆ ಯಾರು ಸಾಟಿ ಎಂಬಂತೆ? ಹೌದು, ಹೆಣ್ಮಕ್ಳಿಗೆ ಯಾರೂ ಸಾಟಿ ಇಲ್ಲ. ಅವರು ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಪ್ರತಿಯೊಂದರಲ್ಲೂ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ತುಂಬಾ ಮುಂದೆ ಇರ್ತಾರೆ. ಇವಾಗ ಸ್ವಲ್ಪ ಆಚೆ ಈಚೆ ಅಂತ ಇರ್ಬೋದು, ಬಟ್ ಸ್ಟಿಲ್ ಹೆಣ್ಮಕ್ಳು ಅಂದರೆ ಅದು ಹೆಣ್ಮಕ್ಳು. ಅವ್ರಿಗೆ ಕೊಡೋ ಗೌರವನ ನಾವು ಯಾವತ್ತಿದ್ರೂ ಕೊಡಲೇಬೇಕು. ಸೊ ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ. ಹೀಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾಯಿರಿ, ಲವ್ ತೋರಿಸ್ತಾಯಿರಿ, ಏನು ಸಪೋರ್ಟ್ ಮಾಡ್ತಾ ಇರಿ, ಹಾಗೆ ಅವ್ರಿಗೆ ಲವ್ ತೋರಿಸ್ತಾ ಇರಿ, ಕೇರ್ ಮಾಡ್ತೀರಿ, ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಗೊತ್ತಿರೋಂಗೆ ಮಂತ್ಲಿ 5 days ಅಂತಂದರೆ ಅದು ಹೆಣ್ಮಕ್ಳಿಗೆ ಎಷ್ಟು ಪೇಯ್ನ್ ಇರುತ್ತೆ ಅಂತ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಸೊ ಆ ಟೈಮಲ್ಲಿ ಹೆಣ್ಮಕ್ಳಿಗೆ ಅರ್ಥ ಮಾಡ್ಕೊಳ್ಳಿ, ಅವ್ರ ಮೂಡ್ ಸ್ವಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಪ್ರೀತಿ ಕೊಡಿ ಸಾಕು. ನೀವು ಇಷ್ಟು ಪ್ರೀತಿ ಕೊಟ್ಟರೆ ಅವ್ರು ನಿಮಗೆ ಜಾಸ್ತಿ ಅರ್ಥ ಮಾಡ್ಕೋತಾರೆ, ಹಾಗೆ ಪ್ರೀತಿ ಕೊಡ್ತಾರೆ. ಹೆಣ್ಮಕ್ಳು ಮೂಡ್ ಸ್ವಿಂಗ್ಸ್ನ ಅರ್ಥ ಮಾಡಿಕೊಂಡ್ರೆ ಲೈಫ್ ಪೂರ್ತಿ ಚೆನ್ನಾಗಿರುತ್ತೆ. ಅಲ್ಲೇನೋ ಲೈಕ್ ಏನು ಆ ಥರ ಕಾಸ್ಟ್ಲಿ ಗಿಫ್ಟ್ಸೇ ಕೊಡಿಸ್ಬೇಕು, ಕಾಸ್ಟ್ಲಿಯಾಗಿ ಜೀವನ ಮಾಡಿಸ್ಬೇಕು, ಅದೆಲ್ಲ ಏನೂ ಇಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅದು. ನಿಮ್ಗೆ ಅವಳು ಅರ್ಥ ಆದರೆ ಸಾಕು, ಎಲ್ಲ ಚೆನ್ನಾಗಿರುತ್ತೆ. ಹೆಣ್ಮಕ್ಳು ಅಂದರೆ ನಾಟ್ ಓನ್ಲಿ ವೈಫ್, ಅಕ್ಕ ತಂಗಿರಿರ್ಬೋದು, ಅಮ್ಮ, ನಿಮ್ಮ ಫ್ರೆಂಡ್ಸ್, ಅಮ್ಮ ಎಲ್ಲರೂ ಇರ್ತಾರೆ. ಹೆಣ್ಮಕ್ಳು ಅಂದರೆ ಎಲ್ಲರೂ ಹೆಣ್ಮಕ್ಳು. ಸೊ ಎಲ್ರಿಗೂ ಅಷ್ಟೇ ಅದೇ ರೀತಿ ಲವ್, ಕೇರು, ಸಪೋರ್ಟ್ ಎಲ್ಲನೂ ತೋರಿಸ್ತಾ ಇರಿ, ಅವ್ರನ್ನ ಪ್ರೀತಿ ಮಾಡ್ತಾ ಇರಿ ಸಾಕು. ಇನ್ನೆಲ್ಲ ಚೆನ್ನಾಗೇ ಇರುತ್ತೆ. ನಿಮ್ಮ ಲೈಫು ಚೆನ್ನಾಗಿರುತ್ತೆ, ಅವ್ರ ಲೈಫ್ ಚೆನ್ನಾಗಿರುತ್ತೆ. ಜಸ್ಟ್ ಬಿ ಹ್ಯಾಪಿ. ಅದಕ್ಕೆ ನಮ್ಮ ಭಟ್ರು ಹೇಳಿರೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಸೊ ಇವತ್ತು ಹೆಣ್ಮಕ್ಳು ಲೈಕ್ ವುಮೆನ್ಸ್ ಡೇ ಆಗಿರೋದ್ರಿಂದ ಎಲ್ಲರೂ ಅಷ್ಟೇ ನಿಮ್ಮ ಕೈಲಾದಷ್ಟು ಲವ್, ಕೇರ್, ಸಪೋರ್ಟ್ನ ತೋರಿಸಿ ಅವ್ರಿಗೆ ಒಂಥರ ಸ್ಪೆಷಲ್ ಫೀಲ್ ಮಾಡಿಸಿ. ಸೊ ನಿಮಗೂ ಚೆನ್ನಾಗಿರುತ್ತೆ, ಅವ್ರಿಗೂ ನಮ್ಮನ್ನು ಯಾರೋ ಸ್ಪೆಷಲ್ ಫೀಲ್ ಮಾಡ್ತಾ ಇದ್ದಾರೆ ವುಮೆನ್ಸ್ ಡೇ ದಿನ ಅಂತ ಖುಷಿಯಾಗಿರ್ತಾರೆ. ನಿಮ್ಮ ಮನೇಲಿರೋ ಹೆಣ್ಮಕ್ಳಿಗೆ ರೋಸ್ ತೊಗೊಂಡೋಗಿ ಕೊಡಿ, ಥ್ಯಾಂಕ್ ಯು ಅಂತ ಹೇಳಿ, ಚಾಕ್ಲೇಟ್ಸ್. ಸೊ ಅವ್ರಿಗೆ ಫೀಲ್ ಆಗಬೇಕು. ಸೊ ಎಸ್, ನನ್ನನ್ನು ಯಾರು ಅರ್ಥ ಮಾಡ್ಕೊಂಡಿದ್ದಾರೆ. ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋದನ್ನೇ ಇಟ್ಸ್ ಜಸ್ಟ್ ಈಸಿ ಥಿಂಗ್. ಅವ್ರ ಕ್ರೇವಿಂಗ್ಸ್ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಅದು ಹೊಟ್ಟೆ ತುಂಬಿಸಿದ್ರೆ ಬೇರೆಲ್ಲ ತುಂಬ ಮೂಡ್ ಕೂಡ ಸರಿ ಹೋಗುತ್ತೆ. ಸೊ ಕ್ರೇವಿಂಗ್ಸ್ ಅರ್ಥ ಮಾಡ್ಕೊಂಡು ಅದನ್ನು ಫುಲ್ಫಿಲ್ ಮಾಡಿ. ಸೊ ದೇ ವಿಲ್ ಬಿ ಹ್ಯಾಪಿ ಆ್ಯಂಡ್ ದೇ ವಿಲ್ ಬಿ ಹ್ಯಾಪಿ. ಅಷ್ಟೇ, ಹೆಣ್ಮಕ್ಳು ತುಂಬ ಸಿಂಪಲ್ ಅಪ್ಪ. ಸೊ ಇವತ್ತು ವುಮೆನ್ಸ್ ಡೇ ಆಗಿರೋ ಕಾರಣ ನಾವು ನಮ್ಮ ಕಡೆಯಿಂದ ಏನಾದರೂ ಕಾಂಟ್ರಿಬ್ಯೂಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ನೋಡೋಣ ಏನೇನು ಮಾಡೋಣ ಅಂತ. ಸದ್ಯಕ್ಕೆ ಒಂದು 2 ಐಡಿಯಾ ಇದೆ, ಜಸ್ಟ್ ಟ್ರೈ. ಅಂದರೆ ಎಲ್ರಿಗೂ ಮಾಡೋಕ್ಕಾಗಲ್ಲ ವಿನೋ, ಬಟ್ ಯಾಕಾದರೂ ಒಂದು ಸ್ವಲ್ಪ ಜನಕ್ಕೆ ಹೆಲ್ಪ್ ಅಂತಲ್ಲ, ಜಸ್ಟ್ ಒಂದು ಸರ್ಪ್ರೈಸ್ ಅಷ್ಟೇ. ಆ ಥರ ಏನಾದರೂ ಕೊಟ್ಟು ಅವ್ರನ್ನ ಸರ್ಪ್ರೈಸ್ ಮಾಡಿ ಹ್ಯಾಪಿ ಫೀಲ್ ಮಾಡ್ಸೋಣ ಅಂತ. ಓಕೆನಾ? ಸೊ ಸ್ಟೇ ಟ್ಯೂನ್. ನಾವು ಯೋಚನೆ ಮಾಡಿ ಸೊ ಬರ್ಗರ್ ಕೊಡೋಣ ಅಂತ ಯೋಚನೆ ಮಾಡಿದ್ವಿ. ಯಾರಾದರೂ ರ್ಯಾಂಡಮ್ ಆಗಿ 6 ಮೆಂಬರ್ಸ್ ನಮ್ಗೆ ಯಾರು ಸಿಗ್ತಾರೆ, ಸೊ ಅವರಿಗೆ ಒಂದು ಬರ್ಗರ್ ಕೊಡೋಣ ಅಂತ ಅಂದ್ಕೊಂಡ್ವಿ. ಸೊ ಬರ್ಗರ್. ಸೊ ಫಸ್ಟ್ ರೋಸ್ ಕೊಡೋಣ ಅಂದ್ಕೊಂಡ್ವಿ. ರೋಸ್ ಎಲ್ಲ ಕೊಟ್ಟರೆ ದಟ್ ಈಸ್ ಓನ್ಲಿ ಥ್ಯಾಂಕ್ಫುಲ್ ಹೇಳ್ದಂಗಿರುತ್ತೆ. ಬಟ್ ಒಂದು ಟೈಮ್ ಅವ್ರಿಗೆ ತಿನ್ನೋ ಥರ ಏನಾದ್ರು ಕೊಡೋಣ ಅಂತ ಅಂದ್ಕೊಂಡು ಬರ್ಗರ್ನ ಚೂಸ್ ಮಾಡ್ಕೊಂಡಿದ್ವಿ. ಸೊ ವೆಜ್ ಬರ್ಗರ್ ಫೈನಲಿ ಆರ್ಡರ್ ಕೈಗೆ ಬಂತು. ಸೊ ಈಗ ಆಚೆ ಹೋಗ್ಬಿಟ್ಟು ಯಾರು ನಮಗೆ ಕಾಣಿಸ್ತಾರೆ ರ್ಯಾಂಡಮ್ ಪರ್ಸನ್ಸ್ಗೆ ಕೊಡೋಣ ಅಂತ ಬಂತು. ಹ್ಯಾಪಿ ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ ಆಂಟಿ. ಒಬ್ರು ಕೊಟ್ಟಾಯ್ತು, ಇನ್ನೊಬ್ರಲ್ಲಿ ಶುಗರ್ ಕೇನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೊಡೋಣ ಅನ್ಕೋತಿದ್ದೀವಿ. ವಿಡಿಯೋದಲ್ಲಿ ಯಾರ ಮುಖನೂ ರಿವೀಲ್ ಮಾಡಲ್ಲ. ಜಸ್ಟ್ ಇದು ವುಮೆನ್ಸ್ ಡೇಗೆ ನಮ್ಮ ಕಡೆ ಅವ್ರಿಗೆ ಕೊಡ್ತಿರೋ ಒಂದು ಸ್ಮಾಲ್ ಅಪ್ರಿಸಿಯೇಷನ್ ಅಷ್ಟೇ. ಅಂದರೆ ಜಸ್ಟ್ ನೀವು ಆ ಥರ ಮಾಡಿ ಅಂತ ತೋರಿಸ್ಕೊಳ್ಳೋ ಒಂದು ನಿಜವಾಗ್ಲೂ ಇಲ್ಲ, ಜಸ್ಟ್ ನಮ್ಮ ಕಡೆ ಒಂದು ಥ್ಯಾಂಕ್ಫುಲ್ ಅಷ್ಟೇ. ಹ್ಯಾಪಿ ವುಮೆನ್ಸ್ ಡೇ. ಇಲ್ಲ ಬೇಡ, ಜಸ್ಟ್ ನಮ್ಮ ಕಡೆ ಥ್ಯಾಂಕ್ ಯು ಅಷ್ಟೇ. ಸೊ ಹೆಣ್ಮಕ್ಳು ಮನ್ಸು ಹೆಂಗೆ ಏನಕ್ಕೆ ನಾವು ಅವರಿಗೆ ಹ್ಯಾಪಿ ವುಮೆನ್ಸ್ ಡೇ ಅಂತ ವಿಶ್ ಮಾಡಿದ್ರೆ ಅವ್ರು ನಮಗೆ ರಿಟರ್ನ್ ಆಗಿ ಕಬ್ಬಿನ ಜ್ಯೂಸ್ ಕೊಡೋಕೆ ಬರ್ತಾರೆ. ಸೊ ವುಮೆನ್ಸ್ ಎಲ್ಲರೂ ಒಂದೇ ಥರ, ನಾವು ಅವ್ರಿಗೆ ಏನಾದ್ರು ಮಾಡ್ತಿದ್ದೀವಿ ಅಂದರೆ ಅವ್ರು ನಮ್ಗೆ ರಿಟರ್ನ್ ಮಾಡಬೇಕು ಅಂತ ಬಯಸ್ತಾರೆ. ಅದಕ್ಕೆ ವುಮೆನ್ಸ್ಗೆ ಸಪೋರ್ಟ್ ಮಾಡಿ ಅಂತ ಅನ್ನೋದು. ಕಾಣಿಸ್ತಿಲ್ಲ ನೀವು ನನಗೆ? ಹ್ಯಾಪಿ ವುಮೆನ್ಸ್ ಡೇ ಆಂಟಿ. ಥ್ಯಾಂಕ್ಸ್. ಹ್ಯಾಪಿ ವುಮೆನ್ಸ್ ಡೇ ಅಜ್ಜಿ. ಇವತ್ತು ಹೆಣ್ಮಕ್ಳ ದಿನಾಚರಣೆ, ಅದಕ್ಕೆ ಆಂಟಿ ಹ್ಯಾಪಿ ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ ಆಂಟಿ. ಫೈನಲಿ ಎಲ್ಲರಿಗೂ ನಮ್ಮ ಕೈಲಿ ಆಗಿದ್ನ ನಾವು ಲವ್ ಅಂತ ಕೊಟ್ಟಿದ್ದೀವಿ. ಸೊ ಇದನ್ನ ನಾವು ಯಾಕೆ ಮಾಡಿದ್ವಿ ಅಂತ ಅಂದರೆ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ಸ್ ಅಷ್ಟೇ. ವುಮೆನ್ಸ್ ಡೇಗೆ ನಮ್ಮ ಕಡೆಯಿಂದ ಥ್ಯಾಂಕ್ಫುಲ್ ಅಂತ ಫೀಲ್ ಆಗಲಿ ಅಂತ ಮಾಡಿದ್ದಷ್ಟೇ. ಇದು ಮಾಡಿದ್ರೆ ವಿಡಿಯೋ ಪರ್ಪಸ್, ಯಾರು ವಿಡಿಯೋಗೋಸ್ಕರ ಮಾಡಬೇಡಿ. ಅದು ನೋಡೋಕೆ ಚೆನ್ನಾಗಿರಲ್ಲ. ಸೊ ಜಸ್ಟ್ ಅವರಿಗೆ ಸ್ಪೆಷಲ್ ಫೀಲ್ ಆಗಲಿ, ಸ್ವಲ್ಪ ಸರ್ಪ್ರೈಸ್
ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಒಬ್ರಿಗೆ ಕೊಡೋದ್ರಲ್ಲಿ ಇಷ್ಟು ಖುಷಿ ಆಗುತ್ತೆ ಅಂತ ನಂಗೆ ನಿಜವಾಗ್ಲೂ ಇವತ್ತೇ ಗೊತ್ತಾಗಿತ್ತು. ಮುಂದೊಂದು ದಿನ ನಮ್ಮ ಕೈಲಿ ಆದಷ್ಟು ಬಡವರಿಗೆ ಅಷ್ಟೇ ನಾವು ವಿಡಿಯೋ ಮಾಡಿರೋ ಉದ್ದೇಶ ಅಷ್ಟೇ. ಏನಪ್ಪ ಅಂದರೆ ನೀವು ಅಷ್ಟೇ ಯಾರಿಗಾದರೂ ಈ ಥರ ಏನಾದರೂ ಒಂದು ಕೊಟ್ಟು ಸ್ಪೆಷಲ್ ಫೀಲ್ ಮಾಡಿಸಿ ಇಟ್ ಕ್ಯಾನ್ ಬಿ ಎನಿ ಒನ್. ಜಸ್ಟ್ ವುಮೆನ್ಸ್ ಡೇ ಪ್ರಯುಕ್ತ ಮಾಡಿದ್ದಷ್ಟೇ. ನೀವು ಅದನ್ನು ವೀಡಿಯೋಗೋಸ್ಕರ ಮಾಡಿದ್ದೀರಾ, ಲೈಫ್ಗೋಸ್ಕರ ಮಾಡಿದ್ದೀರಾ ಅಲ್ಲ. ಸೊ ಆ ಥರ ಎಲ್ಲ ತಪ್ಪಿದ್ದೀವಿ. ನಮ್ಮನ್ನು ನೋಡಿ ಇನ್ಯಾರಾದರೂ ಇನ್ಸ್ಪೈರ್ ಆಗಿ ಮಾಡಿ ಅಂತ ಅಷ್ಟೇ ಮಾಡೋದು. ಸೊ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀವಿ. ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ. ಎಲ್ಲ ವುಮೆನ್ಸ್ಗಳಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ ಯು. ಎಲ್ಲ ಖುಷಿಯಾಗಿರಿ, ಸೆಲೆಬ್ರೇಟ್ ಮಾಡಿ ಇವತ್ತಿನ ಡೇನ. ಥ್ಯಾಂಕ್ ಯು, ಬಾಯ್.